ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯ ನಮಸ್ಕಾರಗಳು. ಇವತ್ತು PUC ರಿಸಲ್ಟ್ಸ್ ಪರೀಕ್ಷೆ ಬರೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನನ್ನ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್. ನೀವು ಪರೀಕ್ಷೆ ಬರೆದು ಬಂದಿದ್ದೀರಿ ಅಂತಂದರೆ ನಿಮ್ಮ ಕರ್ತವ್ಯ ಅಲ್ಲಿಗೆ ಮುಗೀತು. ಒಬ್ಬ ವಿದ್ಯಾರ್ಥಿಯಾಗಿ ನೀವು ಶಾಲೆಗೆ ಹೋಗಿದ್ದೀರಾ, ನೋಟ್ಸ್ ಮಾಡ್ಕೊಂಡಿದ್ದೀರಾ, ಅದನ್ನು ರಿವಿಷನ್ ಮಾಡಿದ್ದೀರಾ, ಪರೀಕ್ಷೆ ಬರೆದು ಬಂದಿದ್ದೀರಾ, ನಿಮ್ಮ ಕೆಲಸ ಮುಗೀತು. ಇವತ್ತೇನಿದ್ರು ಪೋಷಕರ ಜೊತೆಗೆ ಹೋಗಿ ನಿಮ್ಮ ಫಲಿತಾಂಶವನ್ನು ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬಂದಿರೋದ್ರೂ ಏನೂ ತೊಂದರೆ ಇಲ್ಲ. ಯಾಕೆಂದರೆ ಫಲಿತಾಂಶ ಆಲ್ರೆಡಿ ನಿಮ್ಮ ಕೈಯಲ್ಲಿದೆ. ನೀವು 1 ವರ್ಷ ಏನು ಜ್ಞಾನವನ್ನು ಗಳಿಸ್ಕೊಂಡಿದ್ದೀರಿ ಅದು ನಿಮ್ಮ ನಿಜವಾದ ಬದುಕಿಗೆ ಬೇಕಾದಂಥ ವಿಷಯ. ಈ ಪರೀಕ್ಷೆಗಳು, ಪಾಸು ಫೇಲು, ಇದೆಲ್ಲ ಶಿಕ್ಷಣ ವ್ಯವಸ್ಥೆಯ ಒಂದು ಭಾಗ ಮಾತ್ರ. ಈ ಪರೀಕ್ಷೆಯ ಪಾಸು, ಪರೀಕ್ಷೆಯ ಫೇಲು ನಮ್ಮ ನಿಜ ಬದುಕಿನ ಒಂದು ಯಶಸ್ಸನ್ನು ನಿರ್ಧರಿಸುತ್ತೆ ಅಂತ ಅಂದ್ಕೊಂಡು ಹಲವಾರು ಬಾರಿ ನಾವು ಒಂದು ಸಣ್ಣ 1 ಅಂಕ ಕಡಿಮೆ ಆಯಿತು, 1% ಕಡಿಮೆ ಆಯಿತು, ನನ್ನ ನಿರೀಕ್ಷೆಗಳಕ್ಕಿಂತ ಕಡಿಮೆ ಆಯಿತು ಅಂಥೇಳಿ ಬೇಸರ ಮಾಡ್ಕೊಳ್ಳೋಂಥ ಸಾಧ್ಯತೆಗಳೇ ಹೆಚ್ಚು. ನಿಮ್ಮ ಕೆಲಸವನ್ನು ನೀವು ಮಾಡಿದಿರಿ, ಇನ್ನು ಆ ರಿಸಲ್ಟ್ಸನ್ನು ಹೇಗೆ ಬಂದಿದೆ ಹಾಗೆ ಒಪ್ಕೊಳ್ಳಿ. ಯಾರು 60% ಬರಬೇಕು ಅಂತ ಅಂದ್ಕೊಂಡಿದ್ದೆ, 70 ಬಂದುಬಿಡ್ತು, ಸಂತೋಷ ಪಡಿ. ಯಾರೋ 95 ನಾನು ಟಾರ್ಗೆಟ್ ಮಾಡಿ ಬರ್ಕೊಂಡಿದ್ದೆ, ನನಗೆ 93 ಬಂದುಬಿಟ್ಟಿದೆ ಅಂತ ಹೇಳಿ ಅನ್ನ ನೀರು ಬಿಟ್ಟು ಇವತ್ತು ಬೇಸರ ಮಾಡಿಕೊಂಡು ದುಃಖದಲ್ಲಿರುವಂಥ ಅವಶ್ಯಕತೆ ಇಲ್ಲ. ಹೋಲಿಕೆ ಬೇಡ. ಯಾಕಂದರೆ ಪ್ರತಿಯೊಂದು ವ್ಯಕ್ತಿಯ ಎಬಿಲಿಟಿ ಬೇರೆ 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 ರೀತಿಯಲ್ಲಿ ಇರುತ್ತೆ. 5 ಬೆರಳು ಒಂದೇ ರೀತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಪೋಷಕರಲ್ಲೂ ನನ್ನ ವಿನಂತಿ, ನಿಮ್ಮ ಮಕ್ಕಳಿಗೆ ಒಂದೇನೋ ಅಂಕ ಬಂದಿದೆ, ಒಂದು ಪರ್ಸೆಂಟೇಜ್ ಬಂದಿದೆ, ಬಿ ಹ್ಯಾಪಿ ವಿತ್ ದ್ಯಾಟ್. ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಇವತ್ತು ಹಲವಾರು ಪೋಷಕರು ತುಂಬ ಬ್ಯುಸಿ ಇರ್ತಾರೆ. ಅವ್ರ ಮನೆಗೆ ಫೋನ್ ಮಾಡೋದು, ನಿಮ್ಮ ಮಗನಿಗೆ ಪರ್ಸೆಂಟೇಜ್ ಎಷ್ಟು, ನಿಮ್ಮ ಮಗನಿಗೆ ಪರ್ಸೆಂಟೇಜ್ ಎಷ್ಟು, ನಿಮ್ಮ ಮಗನಿಗೆ ಪರ್ಸೆಂಟೇಜ್ ಎಷ್ಟು. ಆ ಕೆಲಸ ಮಾಡಬೇಡಿ. ಯಾಕೆಂದರೆ ನಿಮ್ಮ ಮಕ್ಕಳ ಸ್ನೇಹಿತರು ಎಲ್ಲರೂ ಅವರು ಸ್ನೇಹಿತರು, ಅವರ ಅಂಕಗಳೆಲ್ಲ ಒಂದೇ ರೀತಿ ಇರಬೇಕು ಅಂತಿಲ್ಲ. ಒಬ್ಬೊಬ್ಬರಲ್ಲೂ ಒಂದೊಂದು ವೈವಿಧ್ಯತೆ ಇದೆ. ಸಾಧ್ಯವಾದರೆ ಅವರ ಜೊತೆಗೆ ಹೋಗಿ ಫಲಿತಾಂಶಗಳು ನೋಡ್ಕೊಂಡು ಬನ್ನಿ. ಅವರ ಮುಖ ಭಾವಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮನೆಗೆ ಬಂದ ತಕ್ಷಣ ಅವರು ಬೇಸರದಲ್ಲಿದ್ದಾರಾ, ಆ ಪರೀಕ್ಷೆ ಬಗ್ಗೆ ಮಾತಾಡಿ. ಈಗ ಒಂದೇ ಒಂದು ಅಂಕವನ್ನು ನಾವು ಹೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ನಾರ್ಮಲ್ ರುಟೀನ್ ಆಗಿ ಅವತ್ತು ಊಟ ತಿಂಡಿ ಕಾಫಿ ಹೊರಗೆ ಸುತ್ತಾಡ್ಲಿಕ್ಕೆ ಹೋಗುವಂಥದ್ದು ಯಾವುದನ್ನು ನಿಲ್ಲಿಸಬೇಡಿ. ಆದರೆ ನಿಧಾನವಾಗಿ ಆ ಮಕ್ಕಳ ಜೊತೆಗೆ ಕೂತ್ಕೊಂಡು ಚೆನ್ನಾಗಾಯ್ತಾ, ಸಂತೋಷ ಪಡಿ, ಅಭಿನಂದಿಸಿ. ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಗಿದೆಯಾ, ಮಾರ್ಕ್ಸ್ ಕಡಿಮೆ ಬಂದಿದೆಯಾ, ಕೂತ್ಕೊಂಡು ಚರ್ಚೆ ಮಾಡಿ. ಎಲ್ಲಿ ನಾವು ಎಡವಿದ್ದು, ಅಟೆಂಡೆನ್ಸ್ ಕಡಿಮೆ ಆಯಿತಾ, ಕ್ಲಾಸಸ್ಸಿಗೆ ಹೋಗ್ಲಿಲ್ವಾ, ನೋಟ್ಸ್ ಮಾಡ್ಕೊಳ್ಳಿಲ್ವಾ, ರಿವಿಷನ್ ಮಾಡಿದ್ದು ಕಡಿಮೆ ಆಯಿತಾ, ಅಥವಾ ಕೊನೆಯ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಯಿಂದಾಗಿ ತೊಂದರೆ ಆಯಿತಾ, ಆರೋಗ್ಯ ಕಾಪಾಡ್ಕೊಳ್ಳಲು ತೊಂದರೆ ಆಯಿತಾ, ನಿದ್ರೆ ಬಿಟ್ಟದ್ದು ತೊಂದರೆ ಆಯಿತಾ, ಏನು ಸಮಸ್ಯೆಗಳಿಂದ ಅವರ ಅಂಕಗಳು ಕಡಿಮೆ ಆಯಿತು ಅಂಥೇಳಿ ಮಕ್ಕಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನು ಸರಿಪಡಿಸ್ಕೊಂಡು ಮುಂಬರುವ ಸಪ್ಲಿಮೆಂಟ್ರಿಗಳಲ್ಲಿ ಅದನ್ನು ಸರಿಪಡಿಸ್ಕೊಳ್ಳುವಂಥ ದಾರಿ ನಾವು ತೋರಿಸ್ಕೊಳ್ಳೋಣ. ಯಾಕೆಂತಂದರೆ ಈಗ ಆಗುವ ಸೋಲು ಆಗೋಗಿದೆ, ಕಡಿಮೆ ಮಾರ್ಕ್ಸ್ ಬಂದಾಗಿದೆ. ಇವತ್ತು ನಾವು ಅವ್ರಿಗೆ ಬೈದ್ವಿ, ಜೋರು ಮಾಡಿದ್ವಿ, ಜಗಳ ಮಾಡಿದ್ವಿ. 18-22 ವರ್ಷದವರೆಗೂ ಈ ಮಕ್ಕಳ ಒಂದು ಸರಿ ತಪ್ಪುಗಳ ನಿರ್ಧರಿಸುವ ಸ್ಥಿತಿ ಇನ್ನೂ ಸಂಪೂರ್ಣವಾಗಿ ಆಗಿರೋದಿಲ್ಲ. ಅವರ ಮಿದುಳು ಭಾವನಾತ್ಮಕವಾಗಿ ಸ್ಪಂದಿಸುತ್ತೆ. ಹಾಗಾಗಿ ನಮ್ಮ ಸಿಟ್ಟಿನ ಮಾತುಗಳಿಗೆ ಅಥವಾ ನೋವು ತರುವಂತಹ ಮಾತುಗಳಿಗೆ ಹೇಗೆ ಸ್ಪಂದಿಸಬೇಕು ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ಮಾತಾಡುವ ಮಾತಿನಲ್ಲಿ ಕೂಡ ಒಂದು ಮಕ್ಕಳಿಗೆ ತೊಂದರೆ ಆಗಬೇಕು ಅಂತ ಯಾವ ತಂದೆ ತಾಯಿಗೂ ಇರೋದಿಲ್ಲ. ಆದರೆ ಸಿಟ್ಟಿನಲ್ಲಿ ನನಗೆ ನಿನ್ನ ಮುಖ ತೋರಿಸ್ಬೇಡ, ಅಥವಾ ನಿನ್ನ ಮಗ ಅಂತ ಹೇಳ್ಕೊಳಕ್ ನಂಗೆ ನಾಚಿಕೆ ಆಗುತ್ತೆ ಅನ್ನುವ ಮಾತುಗಳನ್ನು ಕೆಲವೊಂದು ಸಾರಿ ತಪ್ಪಿ ಮಾತು ಬಂದ್ಬಿಡುತ್ತೆ. ಯಾಕೆಂದರೆ 1 ತಿಂಗಳು 2 ತಿಂಗಳು ನಾನು ಕೂಡ ಪೋಷಕನಾಗಿ ನಿನ್ನ ಜೊತೆಗೆ ಎಷ್ಟೊಂದು ಕಷ್ಟಪಟ್ಟಿದ್ದೇನೆ, ನೀನು ಅಂದುಕೊಂಡಷ್ಟು ತರಲಿಲ್ಲಲ್ಲ, ಅಥವಾ ನಾನು ಹೇಗೆ ಸಮಾಜಕ್ಕೆ ಮುಖ ತೋರಿಸ್ಲಿ ಅಂಥೇಳಿ ಕೆಲವೊಂದು ಸರಿ ಈ ರೀತಿ ತಪ್ಪು ಘಟನೆಗಳಾಗ್ಬಿಡುತ್ತೆ. ಅದು ಯಾವುದೋ ಆಗದ ಹಾಗೆ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಬದುಕು ಮುಖ್ಯ, ಬದುಕು ದೊಡ್ಡದು. ಆ ಮಕ್ಕಳಿಗೆ ಅವರ ತಪ್ಪುಗಳು, ಒಂದು ವೇಳೆ ಸರಿಯಾಗಿ ಕ್ಲಾಸಿಗೆ ಹೋಗಲಿಲ್ಲ, ನೋಟ್ಸ್ ಮಾಡ್ಕೊಳ್ಳಿಲ್ಲ, ಓದಲಿಲ್ಲ, ರಿವಿಷನ್ ಮಾಡಿ ತಪ್ಪಾಯಿತು ಅಂದರೆ ಅವರ ತಪ್ಪುಗಳನ್ನು ತಿದ್ಕೊಳ್ಳಿ ಖಂಡಿತ ಅವಕಾಶ ಕೊಡೋಣ. ಯಾವುದನ್ನು ಸುಲಭವಾಗಿ ಎಲ್ಲದನ್ನು ಸರಾಗವಾಗಿ ಮಾಡಿಕೊಡೋ ಅವಶ್ಯಕತೆ ಇಲ್ಲ. ಆದರೆ ಈ ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಆದ ತಕ್ಷಣ ಅದನ್ನು ಕೊನೆಯವರೆಗೂ ಹಂಗಿಸ್ತಾ, ಅದನ್ನು ನಿಂದಿಸ್ತಾ, ಅದನ್ನೇ ಅವರ ಬದುಕಿನ ಐಡೆಂಟಿಟಿಯಾಗಿ ಮಾಡೋದು ಬೇಡ. ಯಾಕಂದರೆ ಎಷ್ಟೋ ಸಲ ಸೋಲುಗಳಿಂದ ಕಲ್ತ್ಕೊಂಡು ಮತ್ತೊಂದು ಹೊಸ ಪ್ರಯತ್ನ ಮಾಡಿ ಮತ್ತೆ ತನ್ನನ್ನು ತಿದ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡೋಣ. ಏನೇ ಇರಲಿ, ಇವತ್ತು ಪರೀಕ್ಷೆ ರಿಸಲ್ಟ್ ಬಂದಿದೆ. ಮಕ್ಕಳಲ್ಲಿ ನನ್ನ ನಿವೇದನೆ, ಸಂಭ್ರಮಿಸಿ, ಖುಷಿಪಡಿ, ಅಪ್ಪ ಅಮ್ಮನ ಜೊತೆಗೆ ಮಾತಾಡಿ, ಸಿಹಿ ಹಂಚಿ. ಆದರೆ ಏನೋ ಜಗತ್ತು ಗೆದ್ದು ಬಿಟ್ಟಿದ್ದೇವೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಸರಿ ಅಪ್ಪ ಅಮ್ಮನಿಗೆ ಹೇಳದೆ ಒಂದು ರಿಸ್ಕ್ ಟೇಕಿಂಗ್ ಬಿಹೇವಿಯರ್ಸು, ಎಲ್ಲೋ ಒಂದು
ರಿಸ್ಕ್ ಇರ್ತಕ್ಕಂತಹ ಡೇಂಜರಸ್ ಪ್ಲೇಸಸ್ಗೆ ಹೋಗುವಂಥದ್ದು, ಪಾರ್ಟಿ ಮಾಡ್ಲಿಕ್ಕೆ ಹೋಗುವಂಥದ್ದು, ಅಥವಾ ಅಪಾಯದ ಸ್ಥಳಗಳು, ವಾರ್ನ್ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ನೀವು ಪಾರ್ಟಿ ಮಾಡ್ಲಿಕ್ಕೆ ಹೋಗುವಂಥದ್ದು, ಈ ಒಂದು ಕ್ಷಣದಲ್ಲಿ ನಿಮ್ಮ ಎಲ್ಲ ಸಂತೋಷ ನಮಗೆ ಪ್ರತಿ ವರ್ಷ ನಾವು ನೋಡ್ಲಿಕ್ಕೆ ಪೇಪರ್ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸಂಭ್ರಮ ಆಚರಣೆ ಮಾಡ್ಲಿಕ್ಕೆ ಹೋಗಿ ಜೀವಕ್ಕೆ ಅಪಾಯ ತಂದ್ಕೊಂಡದ್ದು. ಅದೆಲ್ಲ ಮಾಡಬೇಡಿ. ಹಾಗೆ ಇನ್ನೊಂದು ಮಾತು, ಕೆಲವರು ಬೇಸರದಲ್ಲಿ ಇರ್ತೀರಿ, ನಾನು ಅಂದ್ಕೊಂಡಷ್ಟು ಅಂಕಗಳು ಬರಲಿಲ್ಲ ಅಂತ. ಖಂಡಿತವಾಗಿ ಬೇಜಾರು ಮಾಡ್ಕೋಬೇಡಿ. ಕೂತು ಅವಲೋಕನ ಮಾಡಿ, ಎಲ್ಲಿ ತಪ್ಪಿದೆ, ಹೇಗೆ ಸರಿಪಡಿಸ್ಕೊಳ್ಬೇಕಂತ. ಬದುಕಿನಲ್ಲಿ ಸಂತೋಷ ಕಲಿಸಿಕೊಟ್ಟೋದಕ್ಕಿಂತ ಹೆಚ್ಚಾಗಿ ನಮಗೆ ಕೆಲವೊಂದು ಸರಿ ನಮ್ಮ ಸೋಲುಗಳು ನಮಗೆ ಪಾಠಗಳನ್ನು ಕಲಿಸ್ಕೊಡುತ್ತೆ. ಸೋಲುಗಳಿಂದ ನಮ್ಮ ಮಿದುಳು ಚೆನ್ನಾಗಿ ಕಲಿಯಬಲ್ಲದು. ನಿಮಗೆ ಖಿನ್ನತೆ ಆಗಿದ್ರೆ, ಈ ನಡೆದಿರೋ ಘಟನೆಯಿಂದ ನಿಮ್ಗೆ ಬೇಸರ ಆಗಿದ್ರೆ, ಅತೀವ ನೋವು ಅನುಭವಿಸಿದ್ರೆ, ನೀವು ನಿಮ್ಮ ಮಾತನ್ನು ಯಾರು ಅರ್ಥ ಮಾಡ್ಕೊಳ್ತಿಲ್ಲ ಅನ್ಸಿದ್ರೆ, ಟೆಲಿಮನಸ್ ಅನ್ನುವ ಒಂದು ಟೋಲ್ ಫ್ರೀ ನಂಬರ್ ಇದೆ, 14416. ತುಂಬ ಸರಳವಾದ ಸಂಖ್ಯೆ. ಅವರಿಗೆ ಕರೆ ಮಾಡಿ ಮಾತಾಡಿ, ನಿಮ್ಮ ನೋವನ್ನು ಹಂಚ್ಕೊಳ್ಳಿ. ಆದರೆ ಬೇಗ ಈ ನೋವಿನಿಂದ ಹೊರಗೆ ಬನ್ನಿ. ಪೋಷಕರಲ್ಲಿ ಮತ್ತೊಮ್ಮೆ ಕೊನೆಯಾಗಿ ವಿನಂತಿ, ಒಬ್ಬ ಡಚ್ ಆರ್ಟಿಸ್ಟ್ ಒಂದು ಚಿತ್ರ ಬರೀತಾನೆ. ಒಂದು ಮನೆಯಲ್ಲಿ ಮಗು ಪರೀಕ್ಷೆಗಳಲ್ಲಿ ಫೇಲ್ ಆಗಿ ಮನೆಗೆ ಬಂದಾಗ ಅಜ್ಜ ಮಾತಾಡಿಸ್ತಿಲ್ಲ, ಅಜ್ಜಿ ಮಾತಾಡಿಸ್ತಿಲ್ಲ, ತಮ್ಮ ಮಾತಾಡಿಸ್ತಾ ಇಲ್ಲ, ಅಪ್ಪ ಅಮ್ಮ ಮಾತಾಡಿಸ್ತಾ ಇಲ್ಲ. ಅವನ ಜೊತೆಗೆ ಬಂದು ಆಟ ಆಡ್ತಿರೋದು ಅವನ ನಾಯಿ ಮರಿ ಮಾತ್ರ. ಸೊ ಈ ನಾಯಿಗೆ ಅವನು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀನ ಫೇಲ್ ಆಗಿದ್ದೀನ ಅನ್ನುವ ಯಾವ ಭಾವನೆ ಇಲ್ಲದೆ ಯಥಾ ರೀತಿ ಅವನನ್ನು ಸ್ವೀಕರಿಸಿದ್ದು ಆ ಮನೆಯಲ್ಲಿ ನಾಯಿ ಮರಿ ಮಾತ್ರ ಅಂತ ಆ ಚಿತ್ರಣ ಹೇಳುತ್ತೆ. ಸುಮಾರು ವರ್ಷಗಳಿಂದ ಹಿಂದೆ ಬರೆದಂಥ ಚಿತ್ರ ಇವತ್ತಿಗೂ ಪ್ರಸ್ತುತ ಇದೆ. ಸೊ ಮಗು ಮಾರ್ಕ್ಸ್ 40% ಬಂತು, ನಂದು ಪ್ರೀತಿ 40% ಆಗೋದು ಬೇಡ. ಮಗುದು 100% ರಿಸಲ್ಟ್ ಬಂದರೆ ಮಾತ್ರ ನಂದು 100% ಪ್ರೀತಿ ಆಗೋದು ಬೇಡ. ಪರೀಕ್ಷೆ ಬದುಕಿನ ಒಂದು ಭಾಗ ಅಂತ ತಿಳ್ಕೊಂಡು ಆ ಅಂಕಗಳನ್ನು ಪ್ರೀತಿಯಿಂದ ಸ್ವೀಕರಿಸೋಣ. ಆ ಮಕ್ಕಳಿಗೆ ಸರಿ ದಾರಿಯನ್ನು ತೋರಿಸೋಣ. ಏನೇ ಆಗಲಿ, ನಿಮ್ಗೆಲ್ಲರಿಗೂ ಆಲ್ ದಿ ಬೆಸ್ಟ್.